ಇಂದು ನಾನು ಕನ್ನಡವೆಂದರೆ ಬರೀ ನುಡಿಯಲ್ಲ ಎಂಬ ಶೀರ್ಷಿಕೆಯನ್ನು ಇರುವ ಒಂದು ಕವಿತೆಯನ್ನು ಓದಲಿದ್ದೇನೆ. ಆಮೇಲೆ ಕನ್ನಡದ ಬಗ್ಗೆ ಒಂದೆರಡು ವಾಕ್ಯಗಳನ್ನು ಹೇಳಲಿದ್ದೇನೆ. ಅಕ್ಷರನಾದ ಸಾಹಿತ್ಯ ಗುಂಪಿನಲ್ಲಿ ಈ ವಿಡಿಯೋವನ್ನು ಪ್ರಸ್ತುತಪಡಿಸಲು ಹೇಳಿರುವರು. ಕನ್ನಡವೆಂದರೆ ಉಲಿಯುವ ಬರಿ ನುಡಿಯಲ್ಲ. ಕನ್ನಡವೆಂದರೆ ಉಲಿಯುವ ಬರಿ ನುಡಿಯಲ್ಲ. ಕನ್ನಡವೆಂದರೆ ನನ್ನ ಜೀವವು ಅದರಲ್ಲಿ ಇಹುದಲ್ಲ. ಕನ್ನಡವೆಂದರೆ ನನ್ನ ಜೀವವು ಅದರಲ್ಲಿ ಇಹುದಲ್ಲ. ಕನ್ನಡವೆಂದರೆ ಅಮ್ಮನು ಮಮತಾಮಯಿಯಲ್ಲ. ಕನ್ನಡವೆಂದರೆ ಅಮ್ಮನು ಮಮತಾಮಯಿಯಲ್ಲ. ಕನ್ನಡವೆಂದರೆ ಅಪ್ಪನು ಗಾಂಭೀರ್ಯವಿದೆಯಲ್ಲ. ಕನ್ನಡವೆಂದರೆ ಅಪ್ಪನು ಗಾಂಭೀರ್ಯವಿದೆಯಲ್ಲ. ಕನ್ನಡವದು ಜೀವಂತ ಭಾಷೆ. ಕನ್ನಡವದು ಸಿರಿವಂತ ಭಾಷೆ. ಕನ್ನಡವದು ಹಾಡುವ ಭಾಷೆ. ಕನ್ನಡವದು ಬೈಯುವ ಭಾಷೆ. ಕನ್ನಡವದು ಜೀವಂತ ಭಾಷೆ. ಕನ್ನಡವದು ಸಿರಿವಂತ ಭಾಷೆ. ಕನ್ನಡವದು ಹಾಡುವ ಭಾಷೆ. ಕನ್ನಡವದು ಬೈಯುವ ಭಾಷೆ. ಜೋಗುಳ ತೂಗುತ್ತ ಹಾಡುವ ಭಾಷೆ, ನಿದ್ದೆಯಲು ನಾನುಚ್ಚರಿಸುವ ಭಾಷೆ. ಜೋಗುಳ ತೂಗುತ್ತ ಹಾಡುವ ಭಾಷೆ, ನಿದ್ದೆಯಲು ನಾನುಚ್ಚರಿಸುವ ಭಾಷೆ. ಕಾವ್ಯ ಪುರಾಣವ ಬರೆಯುವ ಭಾಷೆ. ಕಾವ್ಯ ಪುರಾಣವ ಬರೆಯುವ ಭಾಷೆ. ಚರ್ಚೆಯಲ್ಲಿರಲು ಧ್ವನಿ ಏರುವ ಭಾಷೆ. ಚರ್ಚೆಯಲ್ಲಿರಲು ಧ್ವನಿ ಏರುವ ಭಾಷೆ. ಕನ್ನಡ ನನಗೆ ಆತ್ಮೀಯ ಭಾಷೆ. ಕನ್ನಡ ನನಗೆ ಆತ್ಮೀಯ ಭಾಷೆ. ಕನ್ನಡವು ನನ್ನ ಗೆಳತಿಯ ಭಾಷೆ. ಕನ್ನಡವು ನನ್ನ ಗೆಳತಿಯ ಭಾಷೆ. ಕನ್ನಡವು ನನ್ನಯ ಅಕ್ಕನ ಭಾಷೆ. ಕನ್ನಡವು ನನ್ನ ಅಕ್ಕನ ಭಾಷೆ. ಕನ್ನಡವು ನನ್ನಯ ಭ್ರಾತೃಭಾಷೆ. ಕನ್ನಡವು ನನ್ನಯ ಭ್ರಾತೃಭಾಷೆ. ಕನ್ನಡವಿಲ್ಲ ದೇಹದಲ್ಲಿ ನಾನಿಲ್ಲ. ಕನ್ನಡವಿಲ್ಲದೆ ಇಹದಲ್ಲಿ ನಾನಿಲ್ಲ. ಕನ್ನಡವಿಲ್ಲದೆ ಊಟವೂ ಇಲ್ಲ. ಕನ್ನಡವಿಲ್ಲದೆ ಪಾಠವೂ ಇಲ್ಲ. ಕನ್ನಡವಿಲ್ಲದೆ ನಿದ್ದೆಯೂ ಇಲ್ಲ. ಕನ್ನಡವಿಲ್ಲದೆ ಇಹದಲ್ಲಿ ನಾನಿಲ್ಲ. ಕನ್ನಡವಿಲ್ಲದೆ ಊಟವೂ ಇಲ್ಲ. ಕನ್ನಡವಿಲ್ಲದೆ ಪಾಠವೂ ಸಲ್ಲ. ಕನ್ನಡವಿಲ್ಲದೆ ನಿದ್ದೆಯೂ ಇಲ್ಲ. ಕನ್ನಡವೇ ಉಸಿರು ಉಸಿರಲ್ಲಿ. ಕನ್ನಡ ಅಕ್ಷರವ ಬರೆಯುವಿನಿಲ್ಲಿ. ಕನ್ನಡವೇ ಉಸಿರು ಉಸಿರಲ್ಲಿ. ಕನ್ನಡ ಅಕ್ಷರವ ಬರೆಯುವಿನಿಲ್ಲಿ. ಕನ್ನಡವೇ ಬೆರೆತು ಕಡಕಡದಲ್ಲಿ. ಕನ್ನಡ ನುಡಿದೆ ಸಾಯುವೆನಿಲ್ಲಿ. ಕನ್ನಡವೇ ಉಸಿರು ಉಸಿರಲ್ಲಿ. ಕನ್ನಡ ಅಕ್ಷರ ಬರೆಯುವಿನಿಲ್ಲಿ. ಕನ್ನಡವೇ ಬೆರೆತು ಕಡಕಡದಲ್ಲಿ. ಕನ್ನಡ ನುಡಿದೆ ಸಾಯುವೆನಿಲ್ಲಿ. ಕನ್ನಡ ತಾಯಿಗಿದೋ ದೊಡ್ಡ ನಮಸ್ಕಾರ. ಕನ್ನಡ ತಾಯಿಗಿದೋ ದೊಡ್ಡ ನಮಸ್ಕಾರ. ಕನ್ನಡ ತಾಯಿ ನೀನೇ ನಮಗಿಂದು ಆಧಾರ. ಕನ್ನಡ ತಾಯಿ ನೀನೇ ನಮಗಿಂದು ಆಧಾರ. ಕನ್ನಡ ತಾಯಿ ನಿನ್ನ ಋಣ ನಮಗಿಹುದಮ್ಮ. ಕನ್ನಡ ತಾಯಿ ನಿನ್ನ ಋಣ ನಮಗಿಹುದಮ್ಮ. ಕನ್ನಡ ತಾಯಿ ಪೊರೆಯುತ್ತಲೆಮ್ಮ ಸಲಹಮ್ಮ. ಕನ್ನಡ ತಾಯಿ ಪೊರೆಯುತ್ತಲೆಮ್ಮ ಸಲಹಮ್ಮ. ಈಗ ಕನ್ನಡದ ಬಗ್ಗೆ ನನ್ನ ಮನದಾಳದಲ್ಲಿ ಹುದುಗಿರುವ ಒಂದೆರಡು ಮಾತುಗಳನ್ನು ನಾನು ಹೇಳುವೆನು. ನಮಗೆ ಜನ್ಮ ಕೊಟ್ಟ ತಾಯಿಯನ್ನು ನಾವೆಂದೂ ಮರೆಯಲಾಗದು. ಮರೆತನೇ ಎಂದರೂ ಅದನ್ನು ನಮಗೆ ಮರೆಯಲಾಗದು. ಅದನ್ನು ಮರೆತರೆ ನಮ್ಮನ್ನು ಯಾರೂ ಮೆಚ್ಚಲಾರರು. ಯಾರು ಕನ್ನಡ ಮಾತೃಭಾಷೆಯಾಗಿದ್ದು ಕನ್ನಡವನ್ನು ಕಡೆಗಣಿಸುತ್ತಾರೋ ಅಂಥವರು ನಿಜವಾಗಿಯೂ ಪ್ರಾಣಿ ವರ್ಗಕ್ಕೆ ಸಮಾನ ಎನ್ನಬಹುದು. ಮಾತೃಭಾಷೆ ಎಂದರೇನು? ಸಾಮಾನ್ಯವಾಗಿ ಒಂದು ಮಗು ಹುಟ್ಟಿ 1 ವರ್ಷ ಆಗುವಾಗ ಕೆಲವು ಶಬ್ದಗಳನ್ನು ಹೇಳುತ್ತವೆ. ಈ ಶಬ್ದಗಳನ್ನು ಹೇಳುವಾಗ ಅದು ತಾಯಿ ಅಥವಾ ತನ್ನ ಕುಟುಂಬದಲ್ಲಿರುವವರನ್ನು ಅನುಕರಿಸುತ್ತದೆ. ಅದರಿಂದ ಅದು ಭಾಷೆಯನ್ನು ಕಲಿಯುತ್ತದೆ. ಇದನ್ನೇ ನಾವು ಸಾಧಾರಣವಾಗಿ ಮಾತೃಭಾಷೆ ಎಂದು ಹೇಳುತ್ತೇವೆ. ಮಗುವು ದೊಡ್ಡದಾದಂತೆಲ್ಲ ಮಾತನಾಡಲು ತನ್ನ ಕುಟುಂಬದವರೊಟ್ಟಿಗೆ ಅನುಕರಿಸಿ ಮಾತನಾಡಲು ಕಲಿಯುತ್ತದೆ. ಕೆಲವು ಅನ್ಯ ಭಾಷೆಗಳನ್ನು ಮಾತಾಡಲು ಶಕ್ತರಾಗ್ತವೆ. ಉದಾಹರಣೆಗೆ ಕಾಸರಗೋಡು ಮಂಗಳೂರು ಪ್ರದೇಶದಲ್ಲಿ ತುಳು ಕೊಂಕಣಿ ಭಾಷೆಗಳನ್ನು ಹೆಚ್ಚಿನವರು ನಿರರ್ಗಳವಾಗಿ ಮಾತಾಡುತ್ತಾರೆ. ಕಾಸರಗೋಡು ಪ್ರದೇಶದಲ್ಲಿ ಮಲಯಾಳವನ್ನು ನಿರರ್ಗಳವಾಗಿ ಮಾತಾಡುತ್ತಾರೆ. ಮಂಗಳೂರು ಪ್ರದೇಶದಲ್ಲೂ ಮಲಯಾಳ ಮಾತಾಡುವವರಿದ್ದಾರೆ. ಇದನ್ನು ಸರಾಗವಾಗಿ ಮಾತಾಡಬಲ್ಲವರಿಗೆ ಅಂತಹ ಭಾಷೆಗಳನ್ನು ಉಪಮಾತೃಭಾಷೆ ಎಂದು ಹೇಳಬಹುದು. ಈ ಭಾಷೆಗಳ ಕುರಿತು ಹೇಳುವಾಗ ನಾವು ಅದನ್ನು ಜೀವಂತ ಭಾಷೆ ಮತ್ತು ಶ್ರೀಮಂತ ಭಾಷೆ ಎಂದು ವರ್ಗೀಕರಿಸಬಹುದು. ಜೀವಂತ ಭಾಷೆ ಎಂದರೆ ಜನರು ಸರಾಗವಾಗಿ ನಿರರ್ಗಳವಾಗಿ ಮಾತಾಡುವ ಭಾಷೆ. ಪರಸ್ಪರ ಆಚೀಚೆ
ಚೆನ್ನಾಗಿ ಮಾತಾಡಬಲ್ಲರು. ಉದಾಹರಣೆ, ಮಂಗಳೂರು, ಕಾಸರಗೋಡು ಪ್ರದೇಶದಲ್ಲಿ ಜನರು ಹೆಚ್ಚಾಗಿ ಮಲಯಾಳ, ತುಳು, ಕನ್ನಡ, ಕೊಂಕಣಿ, ಮರಾಠಿ, ಕರಾಡ ಇಂಥ ಭಾಷೆಗಳನ್ನು ನಿರರ್ಗಳವಾಗಿ ಅರಿಯುವವರು ಮಾತನಾಡುತ್ತಾ ಇರುತ್ತಾರೆ. ಇದರಲ್ಲಿ ತುಳು, ಕೊಂಕಣಿ, ಕರಾಳ ಇಂತಹ ಭಾಷೆಗಳು ಜೀವಂತ ಭಾಷೆಗಳು ಹೌದು, ಆದರೆ ಶ್ರೀಮಂತ ಭಾಷೆಗಳು ಅಲ್ಲ. ಯಾಕೆಂದರೆ ಕೊಂಕಣಿ, ತುಳು, ಕರಾಳ ಈ ಭಾಷೆಗಳಿಗೆ ಲಿಪಿ ಇಲ್ಲ. ಇದಕ್ಕೆ ಸಂಬಂಧಿಸಿ ಪುಸ್ತಕಗಳು ಅವರಿಗೆ ದೊರಕುವುದಿಲ್ಲ. ಈ ಭಾಷೆಯಲ್ಲಿ ಹೆಚ್ಚು ಹೆಚ್ಚು ಅಧ್ಯಯನ ಮಾಡಲು ಅವರಿಗೆ ಸಾಧ್ಯವಾಗುವುದಿಲ್ಲ. ಆದರೆ ಮಲಯಾಳ, ಕನ್ನಡ ಇವುಗಳು ಶ್ರೀಮಂತ ಭಾಷೆಗಳು. ಇದಲ್ಲದೆ ತುಂಬ ಶ್ರೀಮಂತ ಭಾಷೆಗಳಿವೆ. ಹಿಂದಿ, ಇಂಗ್ಲೀಷು, ತಮಿಳು, ತೆಲುಗು ಇಂಥದ್ದೇ ಅನೇಕ ಭಾಷೆಗಳು ಶ್ರೀಮಂತ ಭಾಷೆಗಳಾಗಿವೆ. ಆ ಭಾಷೆಗಳಲ್ಲಿ ನಮಗೆ ಪುಸ್ತಕಗಳು, ಅದನ್ನು ತಿಳಿದ ಪಂಡಿತರು ಎಲ್ಲರೂ ಈ ವಿಶ್ವದಲ್ಲಿದ್ದಾರೆ, ಈ ಲೋಕದಲ್ಲಿ, ಭಾರತದಲ್ಲಿ ಇದ್ದಾರೆ. ಆದ ಕಾರಣ ಅದರ ಬಗ್ಗೆ ಹೆಚ್ಚೆಚ್ಚು ಕಲಿಯಲು ನಮಗೆ ಆಗುವುದು. ಕನ್ನಡವನ್ನು ಆಳವಾಗಿ ತಿಳಿದಿರುವ ಪಂಡಿತರಿದ್ದಾರೆ, ಹಿಂದಿಯನ್ನು ಆಳವಾಗಿ ತಿಳಿದಿರುವ ಪಂಡಿತರಿದ್ದಾರೆ, ಪುಸ್ತಕಗಳು, ದೊಡ್ಡ ದೊಡ್ಡ ಪುಸ್ತಕಗಳು ಇವೆ. ಅದೇ ರೀತಿ ಮಲಯಾಳವನ್ನು ಆಳವಾಗಿ ತಿಳಿದ ಪಂಡಿತರಿದ್ದಾರೆ, ದೊಡ್ಡ ದೊಡ್ಡ ಪುಸ್ತಕಗಳು ಇವೆ, ಹಿಂದಿಯಲ್ಲೂ ಇವೆ, ಆಂಗ್ಲದಲ್ಲೂ ಇವೆ. ಆದ ಕಾರಣ ಆ ಭಾಷೆಯ ಬಗ್ಗೆ ನಾವು ದೀರ್ಘ ಪಠಣವನ್ನು ಮಾಡಬಹುದು. ಆದರೆ ಸಂಸ್ಕೃತದಲ್ಲಿ ಅನೇಕ ಪುಸ್ತಕಗಳಿವೆ. ಅದು ಒಂದು ಶ್ರೀಮಂತ ಭಾಷೆಯಾಗಿದೆ ಸಂಸ್ಕೃತವು, ಆದರೆ ಅದೊಂದು ಜೀವಂತ ಭಾಷೆಯಲ್ಲ. ಸಂಸ್ಕೃತವನ್ನು ಎಲ್ಲರಿಗೂ ನಿರರ್ಗಳವಾಗಿ ಮಾತಾಡಲು ಆಗುವುದಿಲ್ಲ, ಅದನ್ನು ಜೀವಂತ ಭಾಷೆ ಎನ್ನಲಾಗದು. ಈ ರೀತಿಯಲ್ಲಿ ಜೀವಂತ ಭಾಷೆ, ಶ್ರೀಮಂತ ಭಾಷೆ ಎಂಬುದಾಗಿ ನಾವು ಭಾಷೆಯನ್ನು ವರ್ಗೀಕರಿಸಬಹುದು. ಶ್ರೀಮಂತ ಭಾಷೆಯಲ್ಲಿ ನಮಗೆ ಬೇಕಾದ ಎಲ್ಲವನ್ನು ದೊರಕುತ್ತದೆ, ಆದರೆ ಆ ಭಾಷೆಯ ಬಗ್ಗೆ ನಾವು ಆಳವಾಗಿ ಅಧ್ಯಯನ ಮಾಡಬಹುದು. ಜೀವಂತ ಭಾಷೆಯಲ್ಲಿ ಕೆಲವು ಭಾಷೆಗಳಲ್ಲಿ ಪುಸ್ತಕಗಳು, ಅದನ್ನು ಅರಿಯುವ ಪಂಡಿತರು ಇರುವುದಿಲ್ಲ. ಆದ ಕಾರಣ ಅದರ ಬಗ್ಗೆ ಆಳವಾದ ಅಧ್ಯಯನ ಮಾಡಲು ಸ್ವಲ್ಪ ಕಷ್ಟವಿದೆ. ಆಮೇಲೆ ಭಾಷೆಯ ಕುರಿತು ಹೇಳುವಾಗ, ಕನ್ನಡ ಭಾಷೆಯೊಂದು ಬೀಜವಿದ್ದಂತೆ ನೀರೆರೆದು ಪೋಷಿಸಿ ಗೊಬ್ಬರ ಹಾಕಿ ಮುಂದೊಂದು ದಿನ ಅದು ದೊಡ್ಡ ಮರವಾಗಿ ಬೆಳೆಯಬಹುದು. ಅನೇಕ ಬೇರೆ ಭಾಷೆಗರಿಗೂ ಅದು ಆಶ್ರಯವಾಗಿ, ಆ ಮರವು ಅಂದರೆ ಕನ್ನಡ ಭಾಷೆಯು ಆಶ್ರಯವನ್ನು ಒದಗಿಸಬಲ್ಲದು. ಪ್ರೇಮಮೂರ್ತಿ ಅಜ್ಜಾಪುರ ಎಂಬವರು ಒಂದೆರಡು ಕವಿತೆ ಸಾಲನ್ನು ಬರೆದಿರುತ್ತಾರೆ ಹೀಗೆ: ಬೆಳೆಸುವ ಮುನ್ನ ಇತರ ಭಾಷೆಗಳನ್ನು ಬಳಸಿ ಕನ್ನಡವ ಕಡೆಗಣಿಸಿ ಮೊಗ್ಗಿನಲೆ ಚಿವುಟದಿರಿ. ಕನ್ನಡಿಗರೇ ನಮ್ಮತನವನ್ನು ಉಳಿಸುವ ಮುನ್ನ ಬೇರೆ ಭಾಷೆಗಳನ್ನು ನಾವು ಕಲಿತರು ಅದರಲ್ಲಿ ಆಳವಾದ ಅಧ್ಯಯನವನ್ನು ಮಾಡುತ್ತಾ ಇದ್ದರು. ನಮ್ಮ ಮಾತೃಭಾಷೆ ಕನ್ನಡವನ್ನು ನಾವು ಎಂದೂ ಕೂಡ ಕಡೆಗಣಿಸಬಾರದು, ಅದನ್ನು ಉಳಿಸಿ ಬೆಳೆಸಬೇಕು. ಯಾವಾಗಲೂ ಕನ್ನಡವನ್ನೇ ಮಾತಾಡಬೇಕು. ಕನ್ನಡವನ್ನು ಉಳಿಸಲು ಬೇರೆ ಯಾವುದೇ ದಾರಿ ಇಲ್ಲ. ನಾವು ಕನ್ನಡವನ್ನು ಯಾವತ್ತೂ ಬಳಸಿದರೆ ಕನ್ನಡವು ಖಂಡಿತವಾಗಿಯೂ ಉಳಿಯುವುದು. ಕನ್ನಡ ಉಳಿಯಬೇಕಾದರೆ ಕನ್ನಡವನ್ನು ನಾವು ಯಾವಾಗಲೂ ಬಳಸುತ್ತಾ ಇರಬೇಕು ಎಂಬುದಾಗಿ ಹೇಳಿ ನನ್ನ 2 ಮಾತನ್ನು ಕೊನೆಗೊಳಿಸುತ್ತೇನೆ. ಶುಭಮಸ್ತು. ಧನ್ಯವಾದಗಳು.